ಮಂಡ್ಯ ನಗರದ ಸೇವಾ ಕಿರಣ ವೃದ್ಧಾಶ್ರಮದಲ್ಲಿ ಮದ್ದೂರು ತಾಲೂಕಿನ ಹಜ್ಜಳ್ಳಿ ಗ್ರಾಮದ ಸಮಾಜ ಸೇವಕಿ ಚೈತ್ರ ಶಶಿಧರ್ ಗೌಡ ಅವರು ಮಧ್ಯಾಹ್ನ ಬಿಸಿಯೂಟವನ್ನು ವಯೋವೃದ್ಧರಿಗೆ ಬಡಿಸಿದರು. ನಂತರ ಮಾತನಾಡಿದ ಅವರು, ಅನ್ನದಾನವೂ ಕೂಡ ಶ್ರೇಷ್ಠ ದಾನದಲ್ಲಿ ಒಂದಾಗಿದೆ. ನಮ್ಮ ಬಿಡುವಿನ ವೇಳೆಯಲ್ಲಿ ವೃದ್ಧಾಶ್ರಮ ಮತ್ತು ಅನಾಥಾಶ್ರಮಗಳಿಗೆ ಭೇಟಿ ನೀಡಿ ಅವರಿಗೆ ನಮ್ಮ ಕೈಲಾದ ಸೇವೆಯನ್ನು ನೀಡುತ್ತಾ ಬಂದಿದ್ದೇವೆ. ಅದರಂತೆ ಇಂದು ಸೇವಾ ಕೇಂದ್ರದಲ್ಲಿ ಉಪಹಾರ ನೀಡಿದ್ದೇವೆ. ನಾವು ದುಡಿದ ದುಡ್ಡಿನಲ್ಲಿ ಒಂದಷ್ಟು ಅಳಿಲು ಸೇವೆಯನ್ನು ಮಾಡುತ್ತಿದ್ದೇವೆ. ಮುಂದೆ ಕೂಡ ಸಮಾಜಮುಖಿ ಕಾರ್ಯಕ್ರಮಗಳನ್ನು ಮಾಡಲಿದ್ದೇವೆ ಎಂದರು. ಈ ಸಂದರ್ಭದಲ್ಲಿ ಶಶಿಧರ್ ಗೌಡ, ದೇವರಾಜು, ಭುವನ್, ರೋಹನ್, ಆದರ್ಶ್, ದೀಪಕ್ ಗೌಡ, ಪ್ರೀತಮ್ ಗೌಡ ಭಾಗವಹಿಸಿದರು. ಅನ್ನದಾನ ಮಾಡಿ ಯಾರೂ ಕಳ್ಕೊಂಡವರಿಲ್ಲ, ಇನ್ನೂ ಪಡ್ಕೊಂಡಿರ್ತೀವಿ. ಅದೇ ಪ್ರತಿ ಭಾನುವಾರ ಮತ್ತು ನಮ್ಮ ಬಿಡುವು ಸಮಯಗಳಲ್ಲಿ ನಾವು ಈ ರೀತಿ ವೃದ್ಧಾಶ್ರಮ ಮತ್ತು ಅನಾಥಾಶ್ರಮಗಳಲ್ಲಿ ಹೋಗಿ ನಮ್ಮ ಕೈಲಾದಷ್ಟು ಎಲ್ಲ ಸಹಾಯ ಮಾಡ್ತಿದ್ದೀವಿ. ಜೊತೆಗೆ ನಾವು ದುಡ್ತಿದ್ರಲ್ಲಿ ಒಂದಿಷ್ಟು ಅಳಿಲು ಸೇವೆ ಅನ್ನೋ ರೀತಿ ನಾವು ಅದನ್ನು ನೋಡ್ತೀವಿ. ಇದರಿಂದ ನಮಗೆ ಮನಸ್ಸು ತೃಪ್ತಿ ಸಿಗ್ತಿದೆ. ಆಮೇಲೆ ಇದಕ್ಕೆ ನಮಗೆ ಬೆನ್ನೆಲುಬಾಗಿ ನಿಂತಿರೋದು ನಮ್ಮ ಮನೆಯವರು. ಸೊ ಇದಕ್ಕೆಲ್ಲ ನನಗೆ ಪ್ರೋತ್ಸಾಹ ನೀಡ್ತಿದ್ದಾರೆ. ಇದರೊಂದು ಖುಷಿ ನೋಡ್ತಿದ್ದೀವಿ ಹೊರತು ಬೇರೆ ಯಾವುದೇ ಉದ್ದೇಶ ಇಲ್ಲ. ನನಗೆ ಇವನ್ನೆಲ್ಲ ನೋಡಿದಾಗ ಯಾರೋ ಒಬ್ಬರು ತಂದೆ ತಾಯಿಗಳು ನಮ್ಮ ತಂದೆ ತಾಯಿಗೆ ಇನ್ನೊಬ್ರು ಯಾರು ಹೆಲ್ಪ್ ಮಾಡ್ತಾರೆ ಅನ್ನೋದು ಉದ್ದೇಶ ತಲೆಗಿರುತ್ತೆ. ಮತ್ತು ನನಗೆ ಖುಷಿ ಆಯಿತು. ಅವರು ಇದೆಲ್ಲ ಖುಷಿ ಬಂದ ತಕ್ಷಣ ಅವ್ರು ತುಂಬ ಖುಷಿ ಪಟ್ಟರು. ನಮಸ್ತೆ ಅಂತೆಲ್ಲ ಮಾತಾಡ್ಸಿದ್ದು ಇನ್ನೂ ಖುಷಿ. ಗುರಿ ಅನ್ನೋ ಪ್ರಶ್ನೆ ಇಲ್ಲ, ಯಾಕಂದರೆ ಜಸ್ಟ್ ನಮಗೆ ಒಂದು ಮನಃಶಾಂತಿ ಮತ್ತು ಒಂದು ಸುಮಾರು ವರ್ಷಗಳಿಂದ ಮಾಡ್ತಾ ಇದ್ದೀವಿ. ಅಂದರೆ ನಮ್ಗೆ ಇದರಲ್ಲಿ ಖುಷಿಯೇ ಸಿಗುತ್ತೆ. ಅದಕ್ಕೋಸ್ಕರ ಯಾವುದೇ ಉದ್ದೇಶಪೂರ್ವಕವಾಗಿ ಮಾಡ್ತಾ ಇಲ್ಲ. ಅಂದರೆ ನಾವು ಏನು ದುಡ್ದಿರ್ತೀವಿ, ಈಗ ಒಂದು 10 ರೂಪಾಯಿ ದುಡಿದ್ರೆ ಅದರಲ್ಲೊಂದು 5 ರೂಪಾಯಿ ಇನ್ನೊಬ್ರು ಕೊಟ್ಟರೆ ನಾವೇನು ಕಳ್ಕೊಳ್ಳೋದೇನಿದಾರಲ್ಲ, ಆ ಉದ್ದೇಶದಿಂದ ಮಾಡ್ತಾ ಇದ್ದೀವಿ. ಇವತ್ತು ಗುರಿ ಇದೇ, ಇದಕ್ಕೋಸ್ಕರ ಮಾಡ್ತೀವಿ ಅದಕ್ಕೋಸ್ಕರ ಮಾಡ್ತೀವಿ ಒಂದಿಲ್ಲ. ನಿಮ್ಮ ಚೈತ್ರ ಶಶಿ.